ಇಂಗ್ಲಿಷ್ ಅಲ್ಲಿ ಇದೆ. ಇಫ್ ಸಂಬಡೀಸ್ ವರ್ಡ್ಸ್ ಆರ್ ಅಫೆಕ್ಟಿಂಗ್ ಯು, ಇಫ್ ಸಂಬಡೀಸ್ ವರ್ಡ್ಸ್ ಆರ್ ಡಿಸ್ಟರ್ಬಿಂಗ್ ಯು, ದೆನ್ ಎವ್ರಿಥಿಂಗ್ ಕ್ಯಾನ್ ಡಿಸ್ಟರ್ಬ್ ಯು. ಯಾರಾದ್ರೂ ಕೆಲವೊಬ್ಬರ ಮಾತುಗಳು ನಿಮಗೆ ಬೇಜಾರು ಕೊಡ್ತಾ ಇದೆ ಅಂದ್ರೆ, ಯಾರಾದ್ರೂ ಕೆಲವೊಬ್ಬ ಚೇಷ್ಟೆಗಳು ನಿಮಗೆ ಬೇಜಾರು ಕೊಡ್ತಾ ಇದೆ ಅಂದ್ರೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಈಸಿ ಅಂತ ಹೇಳ್ತಾ ಇದ್ದಾರೆ, ತುಂಬಾ ಸುಲಭ ಅಂತ. ಯಾಕೆ ಅದು ನಮಗೆ ಡಿಸ್ಟರ್ಬೆನ್ಸ್ ಬರುತ್ತಂದ್ರೆ, ಪ್ರತಿಯೊಂದು ವಿಷಯಕ್ಕೂ ಎರಡಿದೆ, ಎರಡು ಭಾಗ. ಒಂದು ಲಾಜಿಕಲ್, ಒಂದು ಎಮೋಷನಲ್. ಭಾವನದಿಂದ ನೋಡೋದು, ಮನಸ್ಸಿಂದ ನೋಡೋದು. ಯಾರೇ ಏನಾದ್ರು ಮಾತಾಡಿದ್ರು ಲಾಜಿಕಲ್ ಆಗಿ ನೋಡಿ, ಅವ್ರ ಮಾತು ಕರೆಕ್ಟ್ ಇದೆಯಾ ಇಲ್ವಾ, ಅದರಲ್ಲಿ ಏನಾದ್ರು ನಾವು ಸರಿ ಮಾಡ್ಕೊಳ್ಳೋಕೆ ಇದೆಯಾ ಇಲ್ವಾ ನೋಡ್ಕೊಂಡು ಬಿಡಬೇಕು. ಇವ್ರು ಹಿಂಗ್ ಮಾತಾಡಿದಾರೆ, ಅವ್ರು ಹಂಗ್ ಮಾತಾಡಿದಾರೆ, ಅವ್ರಿಗೆ ಮಾತಾಡೋಕೆ ಧೈರ್ಯ ಇದೆ, ತಪ್ಪಾಗಿದೆ, ಇದು ಅದು ಗಾನ್, ಕರಪ್ಷನ್ ಹೋಗಿದೆ. ಎಮೋಷನಲ್ ಆಗಿ ನೀವು ಏನೇ ತಗೊಂಡಿದ್ರು ಯಾರು ಗಾನ್. ಅವರನ್ನು ನಾವು ಚೇಂಜ್ ಮಾಡೋಕೆ ಆಗುತ್ತಾ? ಹೋಗಿ ಈ ತರ ಮಾತಾಡಬಾರ್ದು ಇದೆಲ್ಲ ಹೇಳು, ಹಾಗಲ್ಲ. ಯಾರಿಗೋಸ್ಕರ ಯಾರು ಚೇಂಜ್ ಆಗಲ್ಲ. ಅವ್ರ ಒಳಗೆ ಆತ್ಮದಿಂದ ಆ ಒಂದು ಅಜ್ಞಾನ ಹೋಗಿದ್ರೆ ಮಾತ್ರನೇ ಆ ಬಾಯಿ ಸರಿಯಾಗುತ್ತದೆ.